Hi friends, welcome back to my YouTube channel Ammu Creations. ಇವತ್ತಿನ ವಿಡಿಯೋದಲ್ಲಿ ಕ್ರೋಶಾ ಕುಚ್ಚು ಡಿಸೈನ್ ಫ್ರೆಂಡ್ಸ್ ತುಂಬಾನೇ ಚೆನ್ನಾಗಿರುತ್ತೆ, ಎಲಿಗೆಂಟ್ ಆಗಿ ಕಾಣುತ್ತೆ, ಈಸಿಯಾಗಿ ಹಾಕೋಬಹುದು, ಕ್ರೇಪ್ ಸ್ಯಾರಿಗೂ ಸೂಟ್ ಆಗುತ್ತೆ ಫ್ರೆಂಡ್ಸ್. ಇದು ಹೇಗೆ ಹಾಕೋದು ಅಂತ ನೋಡೋಣ ಬನ್ನಿ. ಮೊದಲನೇದಾಗಿ ನಾನು ಜೆರಿ ಕಲರ್ ತಗೊಳ್ತಾ ಇದ್ದೀನಿ. ಇದಕ್ಕೆ ಕಾಂಬಿನೇಷನ್ ಯಾವುದು ಇರಲಿಲ್ಲ, ಸೊ ಅದಕ್ಕೋಸ್ಕರ ಜೆರಿ ಕಲರು ಆಸ್ ಯೂಶುವಲ್ 0.75 mm ನೀಡಲು ಕತ್ರಿ ಬೇಕು ಫ್ರೆಂಡ್ಸ್. ಈಗ ಅದು 4 mm ಬೀಡ್ಸು ಫ್ರೆಂಡ್, ಪ್ಲೇನ್ ಬೀಡ್ಸ್ ತಗೊಳ್ತಾ ಇದ್ದೀನಿ ನಾನು. ನೀವು ಬೇರೆ ಸಣ್ಣದು ಯಾವ್ದು ಸಿಗುತ್ತೋ 4 mm ಸೈಜಲ್ಲಿ ಅದು ತಗೋಬಹುದು. ಈಗ ಸ್ಯಾರಿ ಪಲ್ಲು ಸೈಡಲ್ಲಿ ರೈಟ್ ಸೈಡಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಗಂಟು ಹಾಕಿ ಇಟ್ಕೊಂಡಿದ್ದೀನಿ. ಈಗ ಗಂಟು ಹಾಕಿರೋದನ್ನ ಸ್ಯಾರಿ ಬ್ಯಾಕ್ ಸೈಡಿಂದ ಇಟ್ಕೊಂಡು ನೀಡಲ್ಲಿ ಹಾಕಿ ದಾರಾನ್ ತಗೊಂಡು ಬಂದು ಒಂದು ಲಾಕ್ ಮಾಡ್ಕೊಳ್ಳೋಣ. ಒಂದು ಲಾಕ್ ಆದ್ಮೇಲೆ ಪಕ್ಕದಲ್ಲೇ ಇನ್ನೊಂದು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಪಕ್ಕದಲ್ಲೇ ಇನ್ನೊಂದು ಮಾಡ್ಕೊಳ್ತಾ ಇದ್ದೀನಿ. ಒಟ್ಟು 3 ಲಾಕ್ ಮಾಡ್ಕೋಬೇಕು ಫ್ರೆಂಡ್ಸ್. ಸ್ಟಾರ್ಟಿಂಗು ಸೇರಿ ಒಟ್ಟು 3 ಆಗುತ್ತೆ. ಈಗ ಅಲ್ಲಿಂದ ದಾರ ತೆಗೆದು ದಾರ ಮೇಲ್ ಮಾಡಿ ಬೀಡ್ಸ್ ಹಾಕೋಬೇಕಾಗುತ್ತೆ. ನೋಡಿ 4 mm ಬೀಡ್ಸ್ ತೋರಿಸಿದ್ನಲ್ಲ, ಅದು ಹಾಕೊಳ್ತಾ ಇದ್ದೀನಿ. ತೂರಿಸಿ ಅದನ್ನ ಒಂದು ಲಾಕ್ ಮಾಡಿ ಎಲ್ಲಕ್ಕೆ ಬರುತ್ತೋ ನೋಡಿ ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ಟೈಟಾಗೂ ಲಾಕ್ ಮಾಡ್ಕೋಬೇಡಿ ಫ್ರೆಂಡ್ಸ್, ಎಲ್ಲಕ್ಕೆ ಬರುತ್ತೋ ಕರೆಕ್ಟಾಗಿ ನೋಡಿ ಲಾಕ್ ಮಾಡ್ಕೊಳ್ಳಿ. ಈಗ ಮತ್ತೆ ಇನ್ನೊಂದು ಬೀಡ್ ತಗೊಳ್ತಾ ಇದ್ದೀನಿ. ಬೀಡ್ ಹಾಕಿ ಬೀಡ್ ಲಾಕ್ ಮಾಡಿ ಪಕ್ಕದಲ್ಲೇ ಇನ್ನೊಂದು ಲಾಕ್ ಮಾಡ್ಕೋಬೇಕಾಗತ್ತೆ. ನೋಡಿ ಕರೆಕ್ಟಾಗಿ ಎಲ್ಲಕ್ಕೆ ಬರುತ್ತೋ ಅಲ್ಲಿ ನೋಡಿ ಲಾಕ್ ಮಾಡ್ಕೊಳ್ಳಿ. ಲೂಸು ಮಾಡಬೇಡಿ, ಟೈಟು ಮಾಡಬೇಡಿ. ಈಗ ಮತ್ತೆ ಇನ್ನೊಂದು ಬೀಡ್ ಹಾಕೊಳ್ತಾ ಇದ್ದೀನಿ. ಒಟ್ಟು 3 ಬೀಡ್ ಹಾಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಸ್ಟಾರ್ಟಿಂಗಲ್ಲಿ ನೋಡಿ ಬೀಡ್ ಲಾಕ್ ಮಾಡಬೇಕು, ಎಲ್ಲಿಗೆ ಬರುತ್ತೋ ಅಲ್ಲಿ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು. ಸ್ವಲ್ಪ ನಿಮ್ಗೆ ಇಲ್ಲಿ ಬಾರ್ಡರ್ ಇರೋದ್ರಿಂದ ಸ್ವಲ್ಪ ಕಷ್ಟ ಆಗುತ್ತೆ. ಅಲ್ಲಿಂದ 5 ಚೈನ್ಸ್ ಹಾಕೊಳ್ಬೇಕು. 1 2 3 4 5 ಚೈನ್ಸ್ ಹಾಕೊಂಡು ಅದು ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಅಲ್ಲಿ ಲಾಕ್ ಮಾಡ್ಕೋಬೇಕಾಗುತ್ತೆ. ಟೈಟು ಮಾಡಬೇಡಿ, ಲೂಸು ಮಾಡಬೇಡಿ, ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ನೋಡಿ ಲಾಕ್ ಮಾಡ್ಕೊಳ್ಳಿ. ಮತ್ತೆ ಅಲ್ಲಿಂದ ದಾರ ಮೇಲ್ ಮಾಡಿ ಬೀಡ್ಸ್ ಹಾಕೊಳ್ಬೇಕಾಗುತ್ತೆ. ಈಗ ಒಟ್ಟು 5 ಬೀಡ್ಸ್ ಹಾಕೋಬೇಕು ಫ್ರೆಂಡ್ಸ್. ಒಂದು ಬೀಡ್ ಹಾಕಿ ಬೀಡ್ ಲಾಕ್ ಮಾಡಿ ಎಲ್ಲಿಗೆ ಬರುತ್ತೋ ನೋಡಿ ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ಎಲ್ಲಿಗೆ ಬರುತ್ತೋ ನೋಡಿ ಲಾಕ್ ಮಾಡ್ಕೊಳ್ಳಿ ಅಲ್ಲಿ. ಮತ್ತೆ ಇನ್ನೊಂದು ಬೀಡ್ ಹಾಕಿ ಬೀಡ್ ಲಾಕ್ ಮಾಡಿ ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಕ್ರೋಶಾ ಅಥವಾ ಲಾಕ್. ಮತ್ತೆ ದಾರ ಮೇಲ್ ಮಾಡಿ ಬೀಡ್ ತಗೊಂಡು ಸೂಜಿ ಒಳಗೆ ಹಾಕೊಂಡು ಬೀಡ್ ತೂರಿಸಿ ಬೀಡ್ ಲಾಕ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇನ್ನೊಂದು ಲಾಕ್ ಮಾಡ್ಕೊಳ್ಳೋಣ, ಎಲ್ಲಿಗೆ ಬರುತ್ತೋ ಅಲ್ಲಿ ಲಾಕ್ ಮಾಡ್ಕೊಳ್ಳೋಣ. ಮತ್ತೆ ಇನ್ನೊಂದು ಬೀಡ್ ಹಾಕೋಬೇಕು ಫ್ರೆಂಡ್ಸ್. ಒಟ್ಟು 5 ಬೀಡ್ಸ್ ಹಾಕೋಬೇಕು. ಒಟ್ಟು ಇಷ್ಟೇ ಬೇಸು ಫ್ರೆಂಡ್ಸ್, ತುಂಬಾನೇ ಈಸಿ ಇದೆ. ಇನ್ನೊಂದು ಬೀಡ್ ಹಾಕೊಳ್ಬೇಕು. ಒಟ್ಟು 4 ಆಯ್ತು, ಇನ್ನೊಂದು 5 ಹಾಕೊಳ್ಳೋಣ. 5th ಬೀಡ್ ಹಾಕೊಳ್ತಾ ಇದ್ದೀನಿ. ಬೀಡ್ ಹಾಕಿ ಲಾಕ್ ಮಾಡಿ ಎಲ್ಲಿಗೆ ಬರುತ್ತೋ ನೋಡಿ ಅಲ್ಲಿ ಲಾಕ್ ಮಾಡ್ಕೋಬೇಕಾಗತ್ತೆ. ನೋಡಿ ಎಷ್ಟು ಕರೆಕ್ಟ್ ಬಂದು. ಸ್ಟಾರ್ಟಿಂಗ್ ಅಲ್ಲಿ 3 ಬೀಡ್ಸ್ 5 ಚೈನ್ಸ್, ಮತ್ತೆ 5 ಬೀಡ್ಸ್, ನೆಕ್ಸ್ಟ್ 5 ಚೈನ್ಸ್. ನೆಕ್ಸ್ಟ್ ಅಲ್ಲಿಂದನೇ 5 ಚೈನ್ಸ್ ಹಾಕಿ 1 2 3 4 5 ಚೈನ್ಸ್ ಹಾಕಿ ಎಲ್ಲಿಗೆ ಬರುತ್ತೋ ನೋಡಿ ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ಕರೆಕ್ಟಾಗಿ ನೋಡಿ ಲಾಕ್ ಮಾಡ್ಕೊಳ್ಳಿ, ಲೂಸು ಮಾಡಬೇಡಿ, ಟೈಟು ಮಾಡಬೇಡಿ. ಅಲ್ಲಿಂದ ದಾರ ಮೇಲ್ ಮಾಡಿ ಮತ್ತೆ 5 ಬೀಡ್ಸ್ ಹಾಕೋಬೇಕು ಫ್ರೆಂಡ್ಸ್. ಒಂದು ಬೀಡ್ ಹಾಕೋಬೇಕು, ಲಾಕ್ ಮಾಡಬೇಕು. ಬೀಡ್ ಲಾಕ್ ಆದ್ಮೇಲೆ ಪಕ್ಕದಲ್ಲೇ ಸ್ಯಾರಿಗೆ ಒಂದು ಲಾಕ್ ಮಾಡ್ಕೋಬೇಕು. ಮತ್ತೆ ಬೀಡ್ ಹಾಕ್ಬೇಕು, ಬೀಡ್ ಲಾಕ್ ಮಾಡ್ಕೋಬೇಕು, ಸ್ಯಾರಿಗೆ ಒಂದು ಲಾಕ್ ಮಾಡ್ಕೋಬೇಕು. ಅದೇ ರೀತಿ 5 ಮಧ್ಯ 5 ಬೀಡ್ಸ್ ಹಾಕೋಬೇಕಾಗುತ್ತೆ. ಸ್ಟಾರ್ಟಿಂಗು ಮತ್ತೆ ಲಾಸ್ಟ್ ಅಲ್ಲಿ ಮಾತ್ರ 3 ಬೀಡ್ಸ್ ಹಾಕೊಂಡ್ರೆ ಕರೆಕ್ಟಾಗಿ ಬರುತ್ತೆ ಫ್ರೆಂಡ್ಸ್. ಇಲ್ಲಿ ಕುಚ್ಚು ಬೀಡ್ ಕೆಳಗಡೆ ಬರೋದ್ರಿಂದ ನಾನು ಬೀಡ್ಸ್ ಹಾಕೊಳ್ತಾ ಇದ್ದೀನಿ. ನಿಮ್ಗೆ ಅರ್ಥ ಆಗ್ತಾ ಇಲ್ಲ ಅನ್ಸುತ್ತೆ, ನಾನು ನೆಕ್ಸ್ಟ್ ಆಗ್ತಾ ನಿಮ್ಗೆ ಅರ್ಥ ಆಗುತ್ತೆ. ಬೇಸ್ ತುಂಬಾನೇ ಈಸಿ ಇದೆ, ಏನು ಇಲ್ಲ. ಸ್ಟಾರ್ಟಿಂಗ್ ಅಲ್ಲಿ 3 ಬೀಡ್ಸ್ ಹಾಕೋದು, ಲಾಕ್ ಮಾಡೋದು, ನೆಕ್ಸ್ಟ್ 5 ಚೈನ್, ನೆಕ್ಸ್ಟ್ 5 ಬೀಡ್ಸ್ 5 ಚೈನ್, 5 ಬೀಡ್ಸ್ 5 ಚೈನ್. ಲಾಸ್ಟ್ ಬರ್ತಾ ಒಟ್ಟು 3 ಬೀಡ್ಸ್ ಲಾಕ್ ಮಾಡಿಕೊಂಡು ಎಂಡ್ ಮಾಡಬೇಕಾಗತ್ತೆ. ನೋಡಿ ಇಲ್ಲಿ 4th ಬೀಡ್ ಹಾಕೊಂಡು 5th ಬೀಡ್ ಹಾಕೊತಾ ಇದ್ದೀನಿ. 5th ಬೀಡ್ ಹಾಕೊಂಡು ಬೀಡ್ ಲಾಕ್ ಮಾಡಿ ಪಕ್ಕದಲ್ಲೇ ಲಾಕ್. ಅಲ್ಲಿಂದ 5 ಚೈನ್ಸ್ ಎಲ್ಲಿಗೆ ಬರುತ್ತೋ ನೋಡಿ ಅಲ್ಲಿ ಲಾಕ್ ಮಾಡ್ಕೋಬೇಕಾಗತ್ತೆ. ಮತ್ತೆ ಬೀಡ್ ಮೇಲ್ ಮಾಡಬೇಕು. ಒಟ್ಟು 5 ಬೀಡ್ಸ್ ಹಾಕೋಬೇಕು. 4 mm ಬೀಡ್ಸು ಫ್ರೆಂಡ್ಸ್. ಇದು ಪ್ಲೇನ್ ಬೀಡ್ಸು. ನೀವು ಬೇರೆ ರೌಂಡ್ ಬೀಡ್ಸ್ ಯಾವ್ದು ಬೇಕಾದ್ರೂ ತಗೋಬಹುದು. ಇದೇ ರೀತಿಯಲ್ಲಿ ಇನ್ನೊಂದು ವಿಡಿಯೋ ತೋರಿಸ್ತೀನಿ ಫ್ರೆಂಡ್ಸ್. ಇದೇ ಬೇಸಲ್ಲಿ ಸ್ವಲ್ಪ ಬೇಸ್ ಚೇಂಜ್ ಆಗುತ್ತೆ.
ನೆಕ್ಸ್ಟ್ ವಿಡಿಯೋ ಯಾವುದರಲ್ಲ ತೋರಿಸ್ತೀನಿ ಫ್ರೆಂಡ್ಸ್. ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಆಗಿರೋ ಸಬ್ಸ್ಕ್ರೈಬ್ ಮಾಡಿ ನೋಡಿ, ಎಂಡ್ವರೆಗೂ ನೋಡಿ, ಈಸಿಯಾಗಿ ಅರ್ಥ ಆಗುತ್ತೆ. ಬಿಗಿನರ್ಸ್ಗಂತೂ ಆರಾಮಾಗೆ ಕಲಿಬೋದು ಫ್ರೆಂಡ್ಸ್. ಈಗ ನೋಡಿ 4 ಬೀಡ್ಸ್ ಹಾಕೊಂಡೆ, 5th ಬೀಡ್ ಹಾಕಿ ಬೀಡ್ ಲಾಕ್ ಮಾಡಿ ಎಲ್ಲಿಗೆ ಬರುತ್ತೋ ಅಲ್ಲಿ ಲಾಕ್ ಮಾಡ್ಕೊಳ್ಳೋಣ. ನೋಡಿ 3 ಬೀಡ್ಸ್ ಹಾಕಬೇಕು, 5 ಚೈನ್ಸ್ ಹಾಕಬೇಕು. ನೆಕ್ಸ್ಟ್ 5 ಬೀಡ್ಸ್ 5 ಚೈನ್, ನೆಕ್ಸ್ಟ್ 5 ಬೀಡ್ಸ್ 1 2 3 4 5 ಬೀಡ್ಸ್ 5 ಚೈನ್, 5 ಬೀಡ್ಸ್, ನೆಕ್ಸ್ಟ್ 5 ಚೈನ್ಸ್ ಹಾಕೊಳ್ತಾ ಕಂಟಿನ್ಯೂ ಮಾಡ್ಕೊಳ್ತಾ ಹೋಗಬೇಕು ಫ್ರೆಂಡ್ಸ್. ಈಗ ನೋಡಿ 5 ಬೀಡ್ಸ್ ಹಾಕೊಳ್ತಾ ಇದ್ದೀನಿ. 1 ಬೀಡ್ ಲಾಕ್ ಮಾಡಬೇಕು, ಪಕ್ಕದಲ್ಲೇ ಇನ್ನೊಂದು ಲಾಕ್ ಮಾಡ್ಕೋಬೇಕು, ಎಲ್ಲಿಗೆ ಬರುತ್ತೋ ನೋಡ್ಕೊಂಡು. ಬೀಡ್ ಲಾಕ್ ಮತ್ತು ಸ್ಯಾರಿ ಲಾಕ್, ಬೀಡ್ ಲಾಕ್ ಸ್ಯಾರಿ ಲಾಕ್, ಒಟ್ಟು 5 ಅದೇ ರೀತಿ 5 ಬೀಡ್ಸ್ ಹಾಕ್ಕೊಳ್ಬೇಕು ಫ್ರೆಂಡ್ಸ್. ನೆಕ್ಸ್ಟ್ 5 ಬೀಡ್ಸ್ ಆದಮೇಲೆ 5 ಚೈನ್ಸ್ ಹಾಕ್ಕೊಳ್ಬೇಕು. ನೋಡಿ 5 ಚೈನ್ಸ್ ಹಾಕ್ಕೊಂಡೆ. ನೆಕ್ಸ್ಟು 3 ಬೀಡ್ಸ್ ಹಾಕ್ಕೋಬೇಕು ಲಾಸ್ಟಲ್ಲಿ ಮಾತ್ರ. ನೆಕ್ಸ್ಟು 2 ಬೀಡ್ಸ್ ಹಾಕಿದೆ, 3rd ಬೀಡ್ ಹಾಕ್ತಾ ಇದ್ದೀನಿ. 3rd ಬೀಡ್ ಲಾಕ್ ಮಾಡಿ ಎಲ್ಲಿಗೆ ಬರುತ್ತೋ ಅಲ್ಲಿ ನೋಡಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲಿಗೆ ಬರುತ್ತೋ ಅಲ್ಲಿ ಲಾಕ್ ಆದಮೇಲೆ ಎಲ್ಲಿಗೆ ಬರುತ್ತೋ ಅಲ್ಲಿ ನೋಡಿ ಲಾಕ್ ಮಾಡ್ಕೋಬೇಕಾಗತ್ತೆ. ಮತ್ತು ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಕ್ರೋಶಾ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಕ್ರೋಶಾ ಆದಮೇಲೆ ಅಲ್ಲಿಂದ 2-3 ಚೈನ್ಸ್ ಎಕ್ಸ್ಟ್ರಾ ಹಾಕ್ಕೊಂಡು ನೀಡಲ್ ಅಲ್ಲೇ ಇಟ್ಟು ನೋಡಿ ಕರೆಕ್ಟಾಗಿ ಬಂದಿದೆ. ಎಷ್ಟು ಮಧ್ಯ ಎಲ್ಲ 5 ಚೈನ್ಸ್, ಲಾಸ್ಟಲ್ಲಿ ಫಸ್ಟಲ್ಲಿ 3 ಚೈನ್ಸ್, 3 ಬೀಡ್ಸ್ ಎಲ್ಲಿಗೆ ಬರುತ್ತೋ ಅದು 2-3 ಚೈನ್ಸ್ ಹಾಕ್ಕೊಂಡು ಕಟ್ ಮಾಡ್ಕೊಳ್ಳಿ ದಾರ, ನೀಡಲಲ್ಲೇ ಇಟ್ಟು ಇವಾಗ ಟೈಟ್ ಮಾಡ್ಕೊಳ್ಳಿ. ಈಗ ನಾನು ಸ್ಯಾರಿ ಕಲರ್ ತೊಗೊಳ್ತಾ ಇದ್ದೀನಿ ಫ್ರೆಂಡ್ಸ್. 6 ಎಳೆ ದಾರನೇ ಫ್ರೆಂಡ್ಸ್, 6 ಎಳೆ ದಾರನೇ. ಇದು ನೀಡಲ್ ನಂಬರ್ ಸೇಮ್ 10 0.75 mm ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಈಗ 5 ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಸ್ಯಾರಿ ಕಲರ್ದು. ಪಕ್ಕದಲ್ಲೇ ಇನ್ನೊಂದು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಒಟ್ಟು 3 ಮಾಡ್ಕೊಂಡಿದ್ದಲ್ಲ, ಈಗ 2 ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಅಲ್ಲಿಂದ ನೋಡಿ ಅಲ್ಲಿ ಲಾಕ್ ನಿಮ್ಗೆ ಈಸಿಯಾಗಿ ಅರ್ಥ ಆಗ್ತಾ ಇರ್ಬೋದು. 1 2 3 ಚೈನ್ಸ್ ಹಾಕಿ ನೆಕ್ಸ್ಟ್ ಬೀಡ್ ಪಕ್ಕ ಒಂದು ಲಾಕ್ ಮಾಡ್ಕೊಂಡಿದ್ದೀವಲ್ಲ ಅದ್ರ ಒಳಗೆ ಹೋಗಿ ದಾರನ ತೊಗೊಂಡು ಬಂದು ಒಂದು ಲಾಕ್ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್ ಅಲ್ಲಿಂದನೇ 2 ಸಲ ದಾರ ಸುತ್ತಕೊಂಡು ನೀಡಲ್ ಮೇಲೆ 5 ಚೈನ್ ಗ್ಯಾಪಲ್ಲಿ ಹೋಗಿ ದಾರನ ತೊಗೊಂಡು ಬಂದು ಸೂಜಿ ಮೇಲೆ 4 ದಾರ ಇರುತ್ತೆ, ದಾರನ ತೊಗೊಂಡು ಬಂದು ಸೂಜಿ ಮೇಲೆ 4 ದಾರ ಇರುತ್ತೆ, 2ಕ್ಕೆ 1, ಇನ್ನೆರಡಕ್ಕೆ 1, ಇನ್ನೆರಡಕ್ಕೆ 1 ಮಾಡ್ಕೋಬೇಕಾಗತ್ತೆ. ಅಲ್ಲಿಂದ 1 2 3 ಚೈನ್ಸ್ ಹಾಕಿ ತ್ರಿಬಲ್ ಕ್ರೋಶಾ ಒಳಗೆ ಹೋಗಿ ದಾರನ ತೊಗೊಂಡು ಬಂದು ಲಾಕ್ ಮಾಡ್ಕೋಬೇಕು. ನೆಕ್ಸ್ಟ್ 2 ಸಲ ದಾರ ಸುತ್ಕೊಬೇಕು, 5 ಚೈನ್ ಗ್ಯಾಪಲ್ಲಿ ಹೋಗಿ ದಾರನ ತೊಗೊಂಡು ಬಂದು 2ಕ್ಕೆ 1, ಇನ್ನೆರಡಕ್ಕೆ 1, ಇನ್ನೆರಡಕ್ಕೆ 1 ಮಾಡ್ಕೊಬೇಕು. ಅಲ್ಲಿಂದ 3 ಚೈನ್ಸ್ ಹಾಕ್ಕೊಳ್ಬೇಕು. ಒಂದು ನಿಮಿಷ, 3 ಚೈನ್ಸ್ ಹಾಕೋಬೇಕು. 1 2 3 ಚೈನ್ಸ್ ಹಾಕಿ ತ್ರಿಬಲ್ ಕ್ರೋಶಾ ಗ್ಯಾಪಲ್ಲಿ ಹೋಗಿ ದಾರನ ತೊಗೊಂಡು ಬಂದು ಒಂದು ಲಾಕ್ ಮಾಡ್ಕೊಬೇಕು. ಪುಟ್ಟು ಪಿಕೌಟ್ ಆಗುತ್ತೆ ಫ್ರೆಂಡ್ಸ್, ತುಂಬಾ ಚೆನ್ನಾಗಿರುತ್ತೆ ಡಿಸೈನ್ ಮಾತ್ರ. ಇದು ಈಸಿಯಾಗಿ ಬೇರೆ ವೀಡಿಯೋಸಲ್ಲೂ ತೋರಿಸಿದ್ದೀನಿ, ನೀವು ಚೆಕ್ ಮಾಡ್ಬೋದು. ಈಸಿಯಾಗಿ ಅರ್ಥ ಆಗುತ್ತೆ. ಬಿಗಿನರ್ಸ್ ಅಂತೂ ಆರಾಮಾಗಿ ಹಾಕ್ಕೊಡ್ಬಿಡ್ಬೋದು, ಕಲಿಯೋಕ್ಕೆ ಈಸಿ ಇರುತ್ತೆ ಫ್ರೆಂಡ್ಸ್. 2 ಸಲ ದಾರ ಸುತ್ಕೊಬೇಕು. ನೆಕ್ಸ್ಟ್ 2ಕ್ಕೆ 1 ಮಾಡ್ಕೋಬೇಕು. ಅಲ್ಲಿಂದ 3 ಚೈನ್ಸ್ ಹಾಕಿ ತ್ರಿಬಲ್ ಕ್ರೋಶಾ ಗ್ಯಾಪಲ್ಲಿ ಹೋಗಿ ದಾರನ ತೊಗೊಂಡು ಬಂದು 2 ಲಾಕ್ ಮಾಡ್ಕೋಬೇಕು. ಸೇಮ್ 3 ಚೈನ್ಸ್ ಹಾಕೊಬೇಕು, ತ್ರಿಬಲ್ ಕ್ರೋಶಾ ಗ್ಯಾಪಲ್ಲಿ ಹೋಗಿ ದಾರನ ತೊಗೊಂಡ್ಬಂದು ಲಾಕ್ ಮಾಡ್ಕೋಬೇಕು. ಅಲ್ಲಿಂದ 2 ಸಲ ದಾರ ಸುತ್ಕೊಬೇಕು. 2ಕ್ಕೆ 1, 2ಕ್ಕೆ 1, ಇನ್ನೆರಡಕ್ಕೆ 1. ಅಲ್ಲಿಂದ 3 ಚೈನ್ಸ್ ಹಾಕಿ ತ್ರಿಬಲ್ ಕ್ರೋಶಾ ಗ್ಯಾಪಲ್ಲಿ ಹೋಗಿ ದಾರನ ತೊಗೊಂಡು ಬಂದು ಲಾಕ್ ಮಾಡ್ಕೋಬೇಕು. ಇವಾಗ ನಿಮಗೆ ಸ್ಟಾರ್ಟಿಂಗಲ್ಲಿ ಎಷ್ಟು ಹಿಡಿಸುತ್ತೋ ನೋಡ್ಕೊಳ್ಳಿ. 5 ಚೈನ್ ನೀವು ಎಷ್ಟು ದೊಡ್ಡದಾಗ ಹಾಕೊಂಡಿರೋ ಚಿಕ್ಕದಾಗ ಹಾಕೊಂಡಿರೋ ಗೊತ್ತಾಗಲ್ಲ, ಒಬ್ಬೊಬ್ಬರು ಒಂದೊಂದು ಸೈಜ್ ಬರುತ್ತೆ. ಅದು ನೋಡಿಕೊಂಡು ನಿಮಗೆ ಎಷ್ಟು ತ್ರಿಬಲ್ ಕ್ರೋಶಾ ಹಿಡಿಯುತ್ತೋ ಅಷ್ಟು ಮಾಡ್ಕೊಳ್ಳಿ. ಈಗ ನನಗೆ ಇಲ್ಲಿ ನೋಡ್ತೀನಿ ನನಗೆ ಎಷ್ಟು ಹಿಡಿಯುತ್ತೋ. ನಾನು ಸ್ಟಾರ್ಟಿಂಗಲ್ಲಿ ಎಷ್ಟು ಹಾಕೊಂಡಿರ್ತೀನೋ ಕಂಟಿನ್ಯೂ ಫುಲ್ ಸ್ಯಾರಿ ಫುಲ್ಲೂ ಅಷ್ಟೇ ಹಾಕೋಬೇಕಾಗತ್ತೆ, ಇಲ್ಲಾಂದರೆ ಪರ್ಫೆಕ್ಷನ್ ಅನ್ನೋದು ಬರಲ್ಲ ನಿಮಗೆ. ತುಂಬಾ ಚೆನ್ನಾಗಿರುತ್ತೆ ಇದು ಡಿಸೈನ್ ಮಾತ್ರ. ಈಗ ನೋಡಿ 2 ಸಲ ದಾರ ಸುತ್ಕೊಬೇಕು. ಈಗ ನೋಡಿ ಎಷ್ಟು 1 2 3 4 5 6 7 8 9 ಹಾಕೊಂಡಿದ್ದೀನಿ ಫ್ರೆಂಡ್ಸ್. ಒಟ್ಟು ನಾನು ಇಲ್ಲಿ ಇನ್ನೊಂದು ಹಾಕೊಳ್ತಾ ಇದ್ದೀನಿ, ಇನ್ನೊಂದು ಸ್ವಲ್ಪ ಗ್ಯಾಪ್ ಇದೆ ಅನ್ನೋ ಕಾರಣಕ್ಕೆ. 2 ಸಲ ದಾರ ಸುತ್ಕೊಬೇಕು. 5 ಚೈನ್ ಗ್ಯಾಪಲ್ಲಿ ಹೋಗಿ ದಾರನ ತೊಗೊಂಡ್ಬಂದು 2ಕ್ಕೆ 1, ಇನ್ನೆರಡಕ್ಕೆ 1, ಇನ್ನೆರಡಕ್ಕೆ 1. ಅಲ್ಲಿಂದ 3 ಚೈನ್ಸ್ ಹಾಕೋಬೇಕು. 3 ಚೈನ್ಸ್ ಹಾಕಿ ತ್ರಿಬಲ್ ಕ್ರೋಶಾ ಗ್ಯಾಪಲ್ಲಿ ಹೋಗಿ ದಾರನ ತೊಗೊಂಡ್ಬಂದು ಲಾಕ್ ಮಾಡ್ಕೋಬೇಕು. ಪುಟ್ಟು ಪಿಕೌಟ್ ಆಗುತ್ತೆ ಫ್ರೆಂಡ್ಸ್. ಈಗ 2 ಬೀಡ್ ಬಿಟ್ಟು 2 ಬೀಡ್ ಆದಮೇಲೆ ಲಾಕ್ ಇರುತ್ತಲ್ವ, ಅಲ್ಲೋಗಿ ಲಾಕ್ ಮಾಡ್ಕೋಬೇಕು ಫ್ರೆಂಡ್ಸ್. ನೆಕ್ಸ್ಟ್ ಅಲ್ಲಿಂದ 3 ಚೈನ್ಸ್ ಹಾಕಿ
ನೆಕ್ಸ್ಟ್ ಬೀಡ್ಗೆ ಲಾಕ್ ಮಾಡ್ಕೋಬೇಕು. ಬೀಡ್ ಲಾಕ್ ಆಗಿರುತ್ತಲ್ವಾ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ನೆಕ್ಸ್ಟ್ 2 ಬೀಡ್ ಗ್ಯಾಪ್ ಇರುತ್ತಲ್ವಾ ಅಲ್ಲಿ ಗ್ಯಾಪ್ 2 ಬೀಡ್ರಿಂದಾನೇ ಸ್ಟಾರ್ಟ್ ಮಾಡ್ಕೋಬೇಕು. ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಡಿಸೈನ್ ಅಂತ, ಎಷ್ಟು ಚೆನ್ನಾಗಿ ಬಂದಿದೆ. ಒಟ್ಟು 10 ತ್ರಿಬಲ್ ಕ್ರೋಶಾ ಹಿಡಿದಿದೆ ನನಗೆ. ನಿಮಗೆ 5 ಚೈನ್ ಗ್ಯಾಪಲ್ಲಿ ಎಷ್ಟು ಹಿಡಿಯುತ್ತೋ ಅದು ನೋಡಿಕೊಂಡು ನೀವು ಹಾಕೋಬೋದು. ಈಗ ನಾನು ಅಲ್ಲಿಂದನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ. 2 ಬೀಡ್ ಬಿಟ್ಟು ಕಂಟಿನ್ಯೂ ಮಾಡ್ಕೋಬೇಕು ಫ್ರೆಂಡ್ಸ್. ನೀವು ಇಲ್ಲಿ ಇನ್ನೊಂದು ಥರ ತೋರಿಸ್ತೀನಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ, ಅದು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೋಡಿ ಹೋಗಿ ಚೆಕ್ ಮಾಡಿ. ಈಗ ನೋಡಿ ಇದೇ ರೀತಿ ಫಸ್ಟ್ ಸ್ಟಾರ್ಟಿಂಗಲ್ಲಿ ಎಷ್ಟು ಹಾಕಿದ್ವೋ ಅದೇ ರೀತಿ 2 ಸಲ ದಾರ ಸುತ್ಕೊಬೇಕು. 5 ಚೈನ್ ಗ್ಯಾಪಲ್ಲಿ ಹೋಗಿ ದಾರನ ತೊಗೊಂಡು ಬಂದು 2ಕ್ಕೆ ಬಂದು, ಇನ್ನೆರಡಕ್ಕೆ ಬಂದು, 2ಕ್ಕೆ ಬಂದು, ಮತ್ತೆ 3 ಚೈನ್ಸ್ ಹಾಕಿ ತ್ರಿಬಲ್ ಕ್ರೋಶಾ ಗ್ಯಾಪಲ್ಲಿ ಹೋಗಿ ದಾರನ ತೊಗೊಂಡ್ಬಂದು ಲಾಕ್ ಮಾಡ್ಕೋಬೇಕು. ಪಕ್ಕದಲ್ಲೇ ಅದೇ ರೀತಿ ಕಂಟಿನ್ಯೂ ಮಾಡ್ಕೊಳ್ತಾ ಹೋಗಬೇಕು ಫ್ರೆಂಡ್ಸ್. ಸ್ಟಾರ್ಟಿಂಗಲ್ಲಿ 10 ತ್ರಿಬಲ್ ಕ್ರೋಶಾ ಹಾಕಿದ್ದೀನಲ್ವಾ ಅದೇ ರೀತಿ ನಿಮ್ಮ ಸ್ಯಾರಿ ಫುಲ್ಲು 5 ಚೈನ್ಗಳಲ್ಲಿ ಸೇಮ್ 10 ತ್ರಿಬಲ್ ಕ್ರೋಶಾನೇ ಹಾಕೋಬೇಕು. ಪಿಕಾಟ್ಸ್ಗೆ 3 ಚೈನ್ಸೇ ಹಾಕೋಬೇಕು ಫ್ರೆಂಡ್ಸ್. ಒಂದಕ್ಕೆ ಕಡಿಮೆ ಹಾಕೊಂಡು ಒಂದಕ್ಕೆ ಜಾಸ್ತಿ ಹಾಕೊಂಡ್ರೆ ನಿಮಗೆ ಫಿನಿಶಿಂಗ್ ಅನ್ನೋದು ಬರಲ್ಲ, ಆರ್ಚು ಕ್ಲಿಯರಾಗಿ ಬರಲ್ಲ ಫ್ರೆಂಡ್ಸ್. ಅದು ನೋಡಿಕೊಂಡು ನಿಮ್ಗೆ ಹಾಕ್ಕೊಳ್ಳಿ. ಒಂದು ದೊಡ್ಡದು ಒಂದು ಚಿಕ್ಕದು ಮಾಡಬೇಡಿ, ಒಂದೇ ಸಮ ತ್ರಿಬಲ್ ಕ್ರೋಶಾ ಮಾಡ್ಕೊಳ್ಳಿ. ಒಂದು ಚಿಕ್ಕದು ಒಂದು ದೊಡ್ಡದು ಮಾಡಿದ್ರೆ ಚೆನ್ನಾಗಿರಲ್ಲ. ಈಗ ನೋಡಿ ನಾನು ಹಾಕೊಳ್ತಾ ಇದ್ದೀನಿ. 5 ಆಗಿದೆ, 6 ಹಾಕೊಳ್ತಾ ಇದ್ದೀನಿ. 1 2 3 ಚೈನ್ ಗ್ಯಾಪಲ್ಲಿ ಹೋಗಿ ದಾರನ ತೊಗೊಂಡು ಲಾಕ್ ಮಾಡ್ಕೋಬೇಕು. ಮತ್ತೆ 2 ಸಲ ದಾರ ಸುತ್ಕೋಬೇಕು. 5 ಚೈನ್ ಗ್ಯಾಪಲ್ಲಿ ಹೋಗಿ ದಾರನ ತೊಗೊಂಡು ಬರಬೇಕು. 2ಕ್ಕೆ ಬಂದು, 2ಕ್ಕೆ ಬಂದು, ಇನ್ನೆರಡಕ್ಕೆ ಬಂದು, ಅಲ್ಲಿಂದ 3 ಚೈನ್ ಹಾಕೋಬೇಕು. ಮತ್ತೆ ಲಾಕ್ ಮಾಡ್ಕೋಬೇಕು ತ್ರಿಬಲ್ ಕ್ರೋಶಾ ಒಳಗಡೆ. ಪುಟ್ಟು ಪಿಕಾಟ್ ಆಗುತ್ತೆ, ಚೆನ್ನಾಗಿ ಕಾಣುತ್ತೆ. ನಿಮ್ಗೆ ಇಲ್ಲಿ ಈ ಥರ ಪಿಕಾಟ್ ಬೇಡ, ನಾವು ತ್ರಿಬಲ್ ಕ್ರೋಶಾ ಹಾಕೊಂಡು ಬೀಡ್ಸ್ ಹಾಕೊಳ್ತೀನಿ ಅಂತಂದರೆ ನೀವು ಬೇಕಾದರೆ ಹಾಕೋಬೋದು. ಹಂಗೇನು ಮಾಮೂಲಿ ತ್ರಿಬಲ್ ಕ್ರೋಶಾ ಮಾಡಿಕೊಂಡು ನಿಮಗೆ ಬೀಡ್ಸು ನೋಡಿಕೊಂಡು ಹಾಕ್ಕೋಬೋದು ನೀವು. ಆ ಡಿಸೈನು ಒಂಥರ ಚೆನ್ನಾಗಿರುತ್ತೆ, ಆದರೆ ಸ್ವಲ್ಪ ಅದು ರೇಟ್ ಜಾಸ್ತಿ ಆಗುತ್ತೆ. ನಿಮಗೆ ನೋಡಿಕೊಂಡು ಡಿಪೆಂಡ್ಸ್ನೆ ಫ್ರೆಂಡ್ಸ್, ನಿಮ್ಗೆ ಎಷ್ಟು ಕೊಡ್ತಾರೋ ನೋಡಿಕೊಂಡು ಅದ್ರ ಮೇಲೆ ನೀವು ಡಿಸೈನ್ ಹಾಕ್ಕೊಳ್ಳಿ. ಕಸ್ಟಮೈಸ್ ಬೇಕಾದರೂ ನೀವು ಮಾಡಿಸ್ಕೋಬೋದು ಯಾವ ರೀತಿ ಬೇಕಾದ್ರೂ. ಇಲ್ಲಿ ನೋಡಿ ಸೇಮ್ ಅಲ್ಲೂ 10 ಹಾಕಿದ್ವಿ. 1 2 3 4 5 6 7 8 9 10 ಒಟ್ಟು 10 ತ್ರಿಬಲ್ ಕ್ರೋಶಾ ಹಾಕಿ ಪಿಕೌಟ್ ಮಾಡ್ಕೊಂಡಿದ್ದೀನಿ. ಮತ್ತೆ 2 ಬೀಡ್ ಆದಮೇಲೆ ಲಾಕ್ ಇರೋ ಕಡೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತೆ 3 ಚೈನ್ಸ್ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಇದ್ರ ಮೇಲೆ ಅಲ್ಲಿಂದ 2 ಬೀಡ್ ಬಿಟ್ಬಿಟ್ಟು ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಡಿಸೈನು, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಒಂದೇ ಸಮ ಬರಬೇಕು ಫ್ರೆಂಡ್ಸ್. ಅದೇ ರೀತಿ ಲಾಸ್ಟಲ್ಲೂ ಅಷ್ಟೇ 2 ಸಲ ದಾರ ಸುತ್ಕೊಬೇಕು. ಸೇಮ್ 10 ತ್ರಿಬಲ್ ಕ್ರೋಶಾ ಮಾಡ್ಕೊಳ್ತಾ ಬರಬೇಕು ಫ್ರೆಂಡ್ಸ್. ನಿಮಗೆ ಕರೆಕ್ಟಾಗಿ ಬರಬೇಕು, ಚೆನ್ನಾಗಿ ಬರಬೇಕು ಡಿಸೈನು, ಒಂದೇ ಸಮ ಬರಬೇಕು. ಕಸ್ಟಮರ್ಸ್ಗೆ ಅಟ್ರ್ಯಾಕ್ಟ್ ಆಗಬೇಕು ಅಂತಂದರೆ ನೀವು ಸ್ಟಾರ್ಟಿಂಗಲ್ಲಿ ಯಾವ ರೀತಿ ಹಾಕಿರ್ತೀರೋ ಎಂಡ್ವರೆಗೂ ಅದೇ ರೀತಿ ಎಣ್ಸ್ಕೊಳ್ತಾ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ನೀವು ಒಂದರಲ್ಲಿ ಒಂದು ಆರ್ಚಲ್ಲಿ 10, ಒಂದು ಆರ್ಚಲ್ಲಿ 9 8 ಆ ಥರ ಹಾಕೊತಾ ಬಂದರೆ ಚೆನ್ನಾಗಿರಲ್ಲ, ಒಂಚೂರು ಚೆನ್ನಾಗಿ ಬರಲ್ಲ ಡಿಸೈನ್ ಅನ್ನೋದು. ನೀವು ನೋಡಿಕೊಂಡು ಎಣಿಸ್ಕೊಂಡು ಹಾಕ್ಕೊಳ್ಳಿ. ಒಂದು ಸತಿ ತಪ್ಪೋಯ್ತು ಅಂದ್ರೂ ಇನ್ನೊಂದು ಸತಿ ನೋಡಿಕೊಂಡು ನೀವು ಹಾಕೋಬೋದು. ಎಣ್ಸ್ಕೊಂಡು ಹಾಕ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ಅದೊಂದು ಟಿಪ್ಪು ಫ್ರೆಂಡ್ಸ್, ನೋಡಿ ಅಳವಡಿಸ್ಕೊಡಿ ನೀವು. ನೋಡಿ ಅದೇ ರೀತಿ 2 ಸಲ ದಾರ ಸುತ್ಕೊಬೇಕು. 5 ಚೈನ್ ಗ್ಯಾಪಲ್ಲಿ ಹೋಗಿ ದಾರನ ತೊಗೊಂಡು ಬಂದು 2ಕ್ಕೆ ಬಂದು, 2ಕ್ಕೆ ಬಂದು, ಇನ್ನೆರಡಕ್ಕೆ ಬಂದು, ನೆಕ್ಸ್ಟ್ 3 ಚೈನ್ ಹಾಕಿ ಪಿಕೌಟ್ ಮಾಡ್ಕೋಬೇಕು. ಅಷ್ಟೇ ಫ್ರೆಂಡ್ಸ್. ಡಿಸೈನು ತುಂಬಾ ಈಸಿ ಇದೆ. ನಿಮಗೆ ಬೀಡ್ ಬೇಕು ಅಂತಂದರೆ ಮಧ್ಯ ಇದರಲ್ಲಿ ಹಾಕ್ಕೋಬೋದು ಫ್ರೆಂಡ್ಸ್. ಇಲ್ಲಿ ಬೀಡ್ ಜಾಸ್ತಿ ಕೇಳ್ತಾ ಇಲ್ಲ, ಫಸ್ಟ್ ಬೇಸಲ್ಲೇ ಜಾಸ್ತಿ ಬೀಡ್ಸ್ ಬಂದ್ಬಿಟ್ಟಿದೆಯಲ್ಲ, ಮೇಲೆಗಡೆನೂ ಬೀಡ್ಸ್ ಬಂದರೆ ಚೆನ್ನಾಗಿ ಕಾಣಲ್ಲ ಅನ್ನೋ ಕಾರಣಕ್ಕೆ ನಾನು ಈ ರೀತಿ ಹಾಕಿದ್ದೀನಿ. ನೀವು ಕಸ್ಟಮೈಸ್ ನಿಮ್ಗೆ ಹೇಗೆ ಬೇಕಾದ್ರೂ ಹಾಕ್ಕೋಬೋದು ಫ್ರೆಂಡ್ಸ್. ಈ ರೀತಿ ಈ ಡಿಸೈನ್ಗೆ ಇಷ್ಟು ಬೀಡ್ಸ್ ಸಾಕು ಅಂತ ನಾನು ಇಷ್ಟರಲ್ಲೇ ಮುಗಿಸಿದ್ದೀನಿ. ಕುಚ್ಚಿಗೂ ಅಷ್ಟೇ 150 ಸ್ಟ್ಯಾಂಡ್ಸ್ ಆಫ್ ಸಿಲ್ಕ್ ಥ್ರೆಡ್ ಹಾಕೊಂಡು ಆ 3 ಚೈನ್ ಗ್ಯಾಪಲ್ಲಿ ಹಾಕಿದ್ನಲ್ಲ, 3 ಚೈನ್ ಎಲ್ಲೆಲ್ಲಿ ಹಾಕಿದ್ದೀನೋ ಅಲ್ಲಲ್ಲಿ ಕುಚ್ಚು ಹಾಕೋಬೇಕು. ಒಟ್ಟು ನಾನು ಗೋಲ್ಡ್ ಅಂದರೆ ಇದರಲ್ಲಿ ಕಾಂಬಿನೇಷನ್ ಇಲ್ಲ ಅಲ್ವಾ, ಅದಕ್ಕೋಸ್ಕರ ಜೆರಿ ಕಲರ್ ಯೂಸ್ ಮಾಡ್ಕೊತಾ ಇದ್ದೀನಿ. ಮತ್ತು ಸ್ಯಾರಿ ಕಲರ್, ಜೆರಿ ಕಲರ್ನ 2 ಹಾಕೊಂಡಿದ್ದೀನಿ, ಸ್ಯಾರಿ ಕಲರ್ದು 1 ಹಾಕೊಂಡಿದ್ದೀನಿ. ಬಿಕಾಸ್ ಯಾಕೆ ಅಂತಂದರೆ ಆರ್ಚು ಸ್ಯಾರಿ ಕಲರ್ ಅಲ್ವಾ, ಜಾಸ್ತಿ ಬಂದಿದೆ ಅದಕ್ಕೋಸ್ಕರ 1 ಹಾಕೊಂಡಿದ್ದೀನಿ. ಗೋಲ್ಡು ಜಾಸ್ತಿ ಯೂಸ್ ಮಾಡಿಲ್ಲ ಅಲ್ವಾ, ಅದು ಜಾಸ್ತಿ ಹೈಲೈಟ್ ಆಗಲಿ ಅನ್ನೋ ಕಾರಣಕ್ಕೆ 2 ಗೋಲ್ಡ್ ಹಾಕೊಂಡಿದ್ದೀನಿ, 1 ರಾಮ ಕಲರ್ ಹಾಕೊಂಡಿದ್ದೀನಿ ಫ್ರೆಂಡ್ಸ್.
ನೀವು ನೋಡಿಕೊಂಡು ನಿಮಗೆ ಬೇಕಾದ್ರೆ ಯಾವ ರೀತಿ ಬೇಕಾದ್ರೂ ಅದೆರಡು ಇದೆರಡು ಹಾಕೋಬೋದು ಅಥವಾ ಫುಲ್ ಗೋಲ್ಡೇನು ಹಾಕೋಬೋದು. ಇಲ್ಲೂ ಅಷ್ಟೇ ನೋಡಿ 10 ಟ್ರಿಬಲ್ ಕ್ರೋಶಾ ಮಾಡಿಕೊಂಡು 2 ಗ್ಯಾಪ್ ಬಿಟ್ಟು ಮಧ್ಯಕ್ಕೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಥರ್ಡ್ ಒಂದ್ಗೆ 3 ಚೈನ್ಸ್ ಹಾಕಿ ಲಾಕ್ ಮಾಡ್ಕೋಬೇಕು. 1 2 3 ಚೈನ್ಸ್ ಹಾಕಿ ಆ ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕು. ಪಕ್ಕದಲ್ಲೇ ಇನ್ನೊಂದು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಆದಮೇಲೆ ಅಲ್ಲಿಂದ 2-3 ಚೈನ್ಸ್ ಎಕ್ಸ್ಟ್ರಾ ಹಾಕೊಂಡು ನೀಡಲ್ ಅಲ್ಲೇ ಇಟ್ಟು ಕಟ್ ಮಾಡ್ಕೊಳ್ಳಿ. ಅದನ್ನ ದಾರ ಎಳ್ಕೊಳ್ಳಿ ಮೇಲಕ್ಕೆ. ಆ ದಾರನ ಕಾಣಿಸ್ದೇ ಇರೋ ರೀತಿ ಹಿಂದೆಗಡೆ ಗಮ್ ಪೇಸ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಅದು ಹೇಗೆ ಅಂತ ನನ್ನ ವಿಡಿಯೋಸಲ್ಲಿ ಸ್ಟಾರ್ಟಿಂಗ್ ವಿಡಿಯೋಸಲ್ಲಿ ಹಾಕಿದ್ದೀನಿ, ಹೋಗಿ ಚೆಕ್ ಮಾಡ್ಬೋದು ನೀವು. ನೋಡಿ ನಾನು 2-2-1-1 ಹಾಕೊಂಡಿದ್ದೀನಿ, ಹೇಳಿದ್ನಲ್ಲ ಆ ರೀತಿ ಹಾಕೊಂಡಿದ್ದೀನಿ. ಇವೆಷ್ಟು ಸಿಂಪಲ್ ಆಗೂ ಇರುತ್ತೆ, ಗ್ರ್ಯಾಂಡ್ ಆಗು ಕಾಣುತ್ತೆ ಫ್ರೆಂಡ್ಸ್. ತುಂಬಾ ಚೆನ್ನಾಗಿರುತ್ತೆ. ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.